ಓಕೆ. ಸೊ ಫಸ್ಟ್ ಚಾಪ್ಟರ್ ಮಾಡಿದ್ವಲ್ವಾ? ಯಾರು ಇವತ್ತು ಬಂದಿದ್ದೀರಾ? ಫಸ್ಟ್ ಚಾಪ್ಟ್ರು ಲಾಸ್ಟ್ ಕೊನೆಗೆ ಒಂದ್ಸಲಿ ಮಾಡ್ತೀನಿ. ಸೊ ಫಸ್ಟ್ ಚಾಪ್ಟ್ರು ಸೆಕೆಂಡ್ ಚಾಪ್ಟ್ರಿಂದ ಮಾಡಬೇಕಾಗಿತ್ತು. ಓಕೆ, ಫಸ್ಟ್ ಚಾಪ್ಟ್ರದು ಫಸ್ಟ್ ಚಾಪ್ಟ್ರದ್ದು ಏನು ಅಂತ ಹೇಳ್ಬಿಡ್ತೀನಿ, ನೀವು ಮಾಡ್ಬೋದು, ಏನು ಕಷ್ಟ ಏನಿಲ್ಲ. ಫಸ್ಟ್ ಚಾಪ್ಟ್ರ್ ನೀವೇ ಮಾಡ್ಬೋದು, ನಾನು ಒಂದ್ಸಲ ಹೇಳ್ಬಿಡ್ತೀನಿ, ಒಂದ್ಸಲ ಪ್ರಾಕ್ಟೀಸ್ ಮಾಡಿರಿ ನೋಡೋಣ. ಫಸ್ಟ್ ಚಾಪ್ಟ್ರಲ್ಲಿ ಏನಿದೆ ಅಂದರೆ ಆಡ್ ಮ್ಯಾನ್ ಔಟ್ ಅಂತ, ಅಂದರೆ ಗುಂಪಿಗೆ ಸೇರದ ಪದ ಅಂತ ಬರೀತಿರಲ್ಲ ಕನ್ನಡದಲ್ಲಿ, ಆ ಥರ ಆಡ್ ಮ್ಯಾನ್ ಔಟು ಗುಂಪಿಗೆ ಸೇರದ ಪದ. ಇಂಗ್ಲೀಷಲ್ಲಿ ಏನಂತಾರೆ? ಆಡ್ ಮ್ಯಾನ್ ಔಟ್ ಅಂತ. 4 ಕೊಟ್ಟಿರ್ತಾರೆ, 4ರಲ್ಲಿ ಒಂದು ಕ್ವಶನ್ನು ಬೇರೆ ಥರ ಇರುತ್ತೆ ಅಂತ ತೆಗಿಬೇಕು. 4ರಲ್ಲಿ 1. ಸೊ 4ರಲ್ಲಿ 1 ಬೇರೆ ಯಾವ ಥರ ಇದೆ? 2. ಇದು ಆನ್ಸರು. ಸೆಕೆಂಡ್ ಒನ್ ಎರಡನೇದು ಯಾವುದಿದೆ ಆನ್ಸರು? ಚೆಕ್ ಮಾಡ್ತೀರಾ? ಸೆಕೆಂಡ್ನದು ನೋಡ್ರಿ. ಸೆಕೆಂಡ್ನದು ಹೇಳಿದ್ನಲ್ಲ, ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು, ಅಂದರೆ ಗಡಿಯಾರ ಹೆಂಗೆ ತಿರುಗುತ್ತಲ್ಲ ಹಂಗೆ ನೋಡು. ಇದು ಗಡಿಯಾರ ಹಿಂಗೆ ತಿರುಗುತ್ತಲ್ವಾ, ಇದನ್ನೇನಂತ ಕರೀತಾರೆ? ಕ್ಲಾಕ್ ವೈಸ್. ಉಲ್ಟಾ ತಿರುಗಿದ್ರೆ ಆ್ಯಂಟಿ ಕ್ಲಾಕ್ ವೈಸು. ಈ ನೋಡು ಆರೋ ಮಾರ್ಕ್ ಹಿಂಗಿದೆಯಾ, ನೆಕ್ಸ್ಟ್ ಏನಿದೆ? ಮೇಲೆ ಹೋಗ್ತಾ ಇದೆ, ಕರೆಕ್ಟಾ? ನೆಕ್ಸ್ಟ್ ಇದು ನೋಡೋ ಕೆಳಗಡೆ ಹೋಗ್ತೈತೆ. ಸೊ ಇದು ಹೆಂಗೆ ತಿರುಗ್ತೈತೆ ನೋಡೋ, ಹಿಂಗೆ ತಿರುಗ್ತೈತಾ, ಹಿಂಗೆ ಬಂತು, ಇದು ಮೇಲೆ ಹೋಗ್ತಾ ಇದೆ. ಆಮೇಲೆ ನೆಕ್ಸ್ಟು ಇದು ಸೇಮ್ ಹಂಗೆ ಇದೆಯಲ್ಲ, ಇದೆ, ಆದರೆ ಇದು ಉಲ್ಟಾ ತಿರುಗ್ತೈತೆ. ಅರ್ಥ ಆಯ್ತಾ? ಏನಾದರೂ ಅರ್ಥ ಆಯ್ತಾ? ಏನೋ ಡೌಟ್ ಇದೆಯಾ? ಹೆಂಗೆ ಅಂತ ಗೊತ್ತಾಯ್ತಾ? ಇವಾಗ ಇದೇ ಥರ ಕ್ವಶನ್ ಬೇರೆ ಕೊಟ್ಟರೆ ಮಾಡ್ತೀರಾ? ಹೇಳಿ ಇದನ್ನು. ಇದು ಹೇಳ್ರಿ, ಥರ್ಡ್ ಒನ್ ಹೇಳ್ರಿ ನೋಡೋಣ. ಸೆಕೆಂಡ್ ಒನ್ನ ಯಾಕೆ? ಸೆಕೆಂಡ್ ಒನ್ ಎಲ್ಲ ಎಡ್ಜಲ್ಲಿ ಒಂದು ದೊಡ್ಡ ಸರ್ಕಲ್ಲು, ಚಿಕ್ಕ ಸರ್ಕಲ್ಲು, ಮೇಲೆ ಒಂದು ಆರೋ ಮಾರ್ಕು, ದೊಡ್ಡ ಸರ್ಕಲ್ಲು, ಚಿಕ್ಕ ಸರ್ಕಲ್, ಅದ್ರ ಮುಂದೆ ಒಂದು ಮಾರ್ಕು, ದೊಡ್ಡದು ಚಿಕ್ಕದು ಅದ್ರ ಮಾರ್ಕ್, ಆದರೆ ಇದು ಹಿಂದೆ ಇದೆ. ಆನ್ಸರು ಸೆಕೆಂಡು. ಸೊ ಇದನ್ನು ಹೇಳ್ರಿ ಒಂದ್ಸಲಿ. ಫೋರ್ತ್ ಒನ್ ಹೇಳ್ರಿ. ಅಬ್ಸರ್ವೇಷನ್ ಬೇಕು, ನೀಟಾಗಿ ಅಬ್ಸರ್ವ್ ಮಾಡಬೇಕು. ಥರ್ಡ್ ಒನ್ ಯಾಕೆ? ಎಲ್ಲ ಕೆಳಗಡೆ ಇಲ್ಲಿದೆ ಅಲ್ವಾ, ಇಲ್ಲಿದೆ ನೋಡಿ, ಎಲ್ಲ ಇಲ್ಲಿದ್ದಾವೆ. ಅಂದರೆ ಏನು? ಇಂಟರ್ಸೆಕ್ಷನ್ ಅಂದರೆ ಈ ಥರ ಈ ಥರದ್ದು, ಆದರೆ ಇದು ಮೇಲೆ ಇದೆ, ಕರೆಕ್ಟಾ? ಸೊ ಫಸ್ಟ್ ಚಾಪ್ಟರ್ ಯಾವುದು? ಆಡ್ ಮ್ಯಾನ್ ಔಟ್. ಇದನ್ನು ನಿಮಗೆ ಹೇಳ್ಕೊಟ್ಟಿದ್ದೆ. ಒಂದು ಕ್ವಶನ್ನಲ್ಲಿ 75 ಕ್ವಶನ್ಸ್ ಇದಾವೆ. ಎಷ್ಟು ಕ್ವಶನ್ನು? 75 ಕ್ವಶನ್ ಇದಾವೆ. 20 ಕ್ವಶನ್ ನಾನು ಮಾಡ್ತೀನಿ, 30 ಕ್ವಶನ್ ನೀವು ಮಾಡಬೇಕು, ಇನ್ನೊಂದು 25 ಕ್ವಶನ್ನು ಹೋಮ್ವರ್ಕು. ಅದರಲ್ಲಿ ಲಾಸ್ಟ್ ಇಯರ್ ಕ್ವಶನ್ ಏನೆಲ್ಲ ಇದಾವಲ್ಲ ಅವನ್ನೆಲ್ಲ ಕೊಟ್ಟಿರ್ತೀನಿ. ಓಕೆನಾ? ಅರ್ಥ ಆಯ್ತಾ? ಸೊ ಇವಾಗ 2ನೇ ಚಾಪ್ಟ್ರಿಗೆ ಹೋಗ್ತೀನಿ. 2ನೇ ಚಾಪ್ಟರ್ ಬಂದ್ಬಿಟ್ಟು ಸಿಮಿಲಾರಿಟಿ ಅಂತ. ಏನು? ಸಿಮಿಲಾರಿಟಿ ತುಂಬ ಈಸಿ. ಸೆಕೆಂಡ್ ಚಾಪ್ಟರ್ ಸಿಮಿಲಾರಿಟಿ ಅಂದರೆ ಏನಿರುತ್ತೆ? ನೋಡಕ್ಕೆ ಸೇಮ್ ಇರುತ್ತೆ, ಒಂದು ಯಾವುದಾದ್ರೂ ಬೇರೆ ಥರ ಇರುತ್ತೆ, ಅದನ್ನು ಹುಡುಕ್ಬೇಕು. ಒಂದು ಬೇರೆ ಥರದ್ದು ಯಾವುದು ಅಂತ ಹುಡುಕ್ಬೇಕು. ಒಂದು ಬೇರೆ ಥರದ್ದು ಹುಡುಕ್ಬೇಕು. 75 ಕ್ವಶನ್. ಒಂದೊಂದು ಚಾಪ್ಟ್ರಲ್ಲಿ ಎಷ್ಟು ಕ್ವಶನ್ ಅದಾವೆ? 75. ಟೋಟಲ್ ನಿಮಗೆ 75 × 10 750 ಕ್ವಶನ್ ಕೊಟ್ಟಿದ್ದೀನಿ ಚಾಪ್ಟ್ರಲ್ಲಿ. 750 ಕ್ವಶನ್. ಓಕೆನಾ? ಸೆಕೆಂಡ್ ಚಾಪ್ಟರು ಇದನ್ನು ಮಾಡಿಸಿದ್ದೆ. ಸೆಕೆಂಡ್ ಚಾಪ್ಟರ್ ಅಲ್ವಾ ಇದು? ನೀಟಾಗಿ ನೋಡ್ರಿ ಇಲ್ಲಿಂದ. ಸೆಕೆಂಡ್ ಚಾಪ್ಟರ್ ಮೆಂಟಲ್ ಅಬಿಲಿಟಿ, ಸೆಕೆಂಡ್ ಚಾಪ್ಟರ್. ಫಸ್ಟ್ ಚಾಪ್ಟರ್ ಮಾಡಿದ್ದೀನಿ, ಯಾರಿಗೆ ಅರ್ಥ ಆಗಿಲ್ಲ ಯೂಟ್ಯೂಬಲ್ಲಿ ಒಂದ್ಸಲ ವೀಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಓಕೆ? ಸೊ 20 ಕ್ವಶನ್ ನಾವು ಮಾಡ್ತೀನಿ, ನೀನು ಎಷ್ಟು ಕ್ವಶನ್ ಮಾಡಬೇಕು ಟೋಟಲ್? 50 ಕ್ವಶನ್ ಮಾಡಬೇಕು ಟೋಟಲ್. 55 ಕ್ವಶನ್ ಟೋಟಲ್. ಸೊ ಎರಡನೇದು ಇಲ್ಲಿ ನೋಡಿ, ಎರಡನೇದು ಯಾವುದು? ಸಿಮಿಲಾರಿಟಿ ಅಂತ. ಇಂಗ್ಲೀಷಲ್ಲಿ ಏನಂತ ಕರೀತಾರೆ? ಸಿಮಿಲಾರಿಟಿ. ಕನ್ನಡದಲ್ಲಿ ಕನ್ನಡದಲ್ಲಿ ಸಮಾನಾಂತರ ಅಥವಾ ಸೇಮ್ ಟು ಸೇಮ್ ಅಂತಿರಲ್ಲ, ಆ ಥರ ಸೇಮ್ ಟು ಸೇಮ್. ಸೊ ಇಲ್ಲಿ ಹೆಂಗಿದೆಯೋ ಅದೇ ಥರ ಇಲ್ಲಿ ಹುಡುಕ್ಬೇಕು. ಸೊ ಇಲ್ಲಿ ಯಾವ ಥರ ಇದೆಯೋ ಇಲ್ಲಿ ಅದೇ ಥರ. ಈಸಿ ಇದೆಯಾ? ಫೋರ್ತ್ ಒನ್. ಎರಡನೇದು ಈಸಿ ಇದೆಯಾ? ಯಾವುದು? 1 ಈಸಿ ತಾನೇ? ಇದೇನು ಕಷ್ಟ ಇದೆಯಾ? ಈಸಿ. ಥರ್ಡ್ ಒನ್ ಸೆಕೆಂಡ್ ಒನ್ ಸೇಮ್, ಹೆಂಗಿದೆಯೋ ಅದೇ ಥರ ಇರಬೇಕು. ಫೋರ್ತ್ ಒನ್, ಈ ಚಾಪ್ಟ್ರಲ್ಲಿ ಯಾರೂ ತಪ್ಪು ಮಾಡಲ್ಲ, ನಾರ್ಮಲಿ ತಪ್ಪು ಮಾಡಲ್ಲ, ಆದರೆ ಅವಸರ ಮಾಡಕ್ಕೆ ಹೋದ್ರೆ ಸಿಗ್ಬಿದ್ಬಿಡ್ತೀರ. ಅವಸರ ಮಾಡಬಾರ್ದು, ಸಮಾಧಾನವಾಗಿ ಆರಾಮ ಮಾಡಬೇಕು. 4ನೇ ನೋಡು, ಈ ಥರ ಎಲ್ಲಿದೆ? ಡಿ. ಇವಾಗ ಇದ್ರಾಗ ಆಪ್ಷನ್ ಹುಡುಕೋ. ಇದಾಗಲ್ಲ, ಬಿ ಆಗಲ್ಲ. ಯಾಕೆ ಅಂದರೆ ಒಳಗಡೆ 2 ಸರ್ಕಲ್ ಇದೆ, ಆಮೇಲೆ ಒಳಗಡೆ ಇದು ಡಾರ್ಕ್ ಇದೆ ನೋಡು, ಒಳಗಡೆ ಫುಲ್ಲು ಡಾರ್ಕ್ ಇದೆ ತಾನೆ.
ಈ ಫುಲ್ ಹಾಕ್ಬಿಟ್ಟವ್ರೆ. ಸೊ ಡಿನೂ ಆಗಲ್ಲ, ಎ ಮತ್ತು ಬಿ ಅಲ್ಲಿ ಹುಡುಕೋ, ಆರೋ ಮಾರ್ಕ್ ಎಲ್ಲ ಕಡೆ ಇದೆ, ಆದರೆ ಈ ಆರೋ ಮಾರ್ಕು ನೋಡಿ ಇಲ್ಲಿ ಹೊರಗಡೆ ಹೋಗ್ತೈತೆ ಅಲ್ವಾ. ಸೊ ಆಪ್ಷನ್ನು ಎ. ಅಕಸ್ಮಾತ್ ಯಾವುದು ಅಂತ ಸಿಕ್ಕಿಲ್ಲ, ನಿಮಗೆ ಯಾವುದು ಆನ್ಸರು ಸಿಕ್ಕಿಲ್ಲ ಅಂದರೆ ಏನು ಹುಡುಕ್ಬೇಕು, ಯಾವುದು ಆನ್ಸರ್ ಅಲ್ಲ ಅಂತ ಹುಡುಕ್ಬೇಕು. ಅರ್ಥ ಆಗಿದೆಯಾ? ಅವಾಗ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಹೇಳ್ತೀರಾ ಇದು ಐದನೇದು ಈಸಿನಾ? ಐದನೇದು ಈಸಿ ಯಾವುದು? ಸೆಕೆಂಡ್ ಒನ್. ದೆನ್ ನೆಕ್ಸ್ಟು ಆರನೇದು ನೋಡ್ರಿ, ಹೇಳ್ರಿ ಆನ್ಸರ್ ಸೇಮ್ ಈಸಿ. B1. ಏಳನೇದು ಸಿ. ಎ ಬಿ ಸಿ ಡಿ ಯಾವುದು? ಸಿ ಅಂದ್ರೆ ಅಷ್ಟೇ ಮುಗೀತು. ಇಲ್ಲಿ ನೋಡಿಲಿ ಸಿ ಆಗಲ್ಲ, ಹಂಗೆ ತಪ್ಪು ಮಾಡೋದು. ಅಬ್ಸರ್ವೇಷನ್ ಬೇಕು, ಅಬ್ಸರ್ವೇಷನ್ ನೀಟಾಗೆ. ಬಿ ಯಾವ್ದು ಆನ್ಸರ್ ಅಲ್ಲ ಅಂತ ಹುಡುಕ್ಬಿಟ್ರೆ ಸಿಕ್ಬಿಡುತ್ತೆ ಕರೆಕ್ಟ್. ಸಿ ಆಗಲ್ಲ, ಇಲ್ವಾ? ಇಲ್ಲಿ ಮೇಲೆ ಇಲ್ಲ, ಇಲ್ಲಿ ಮೇಲೆ ಡಾರ್ಕ್ ಇದೆ, ಸೊ ಇದು ಆಗಲ್ಲ. ಬಿ ಮತ್ತೆ ಇವಾಗ ಡಿ ಉಳೀತು. ಸೊ ತಡಿಯಲ್ಲ ನೋಡೋಣ. ಇಲ್ಲಿ ನೋಡ ಡಿನ, ಬಿಗೂ ಡಿಗೂ ವ್ಯತ್ಯಾಸ ಎಲ್ಲಿದೆಯಾ? ಬಿಗೂ ಡಿಗೂ ಇಲ್ಲಿದೆ ತಾನೆ ವ್ಯತ್ಯಾಸ, ಎರಡು ಬೇರೆ ಬೇರೆ ತಾನೆ. ಸೊ ಹಾಗಾದ್ರೆ ಇದು ಡಿ ಆಗಲ್ಲ, ಬಿ ಆನ್ಸರು. ಯಾಕೆ? ಅಲ್ಲಿ ಮಾರ್ಕ್ ಇದೆ ನೋಡು, ಇಲ್ಲಿ ಮಾರ್ಕ್ ಇಲ್ಲ. ಕರೆಕ್ಟಾ? ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಾ? ಏಳನೇದು ಮುಗಿತಾ? ಎಂಟನೇದು ಹೋಗ್ಲಾ? ಎಂಟನೇದು ಹೇಳ್ತೀರಾ ಆನ್ಸರು? ಈಸಿ ಇದು. ಎಂಟನೇದೇ ಡೌಟ್. ಅವನು ಎ ಅಂದರೆ ಬಿ ಅಂದ, ಹುಡುಕಿ ಇವಾಗ. ಬಿ. ಇದಕ್ಕೂ ಡಿಫ್ರೆನ್ಸ್ ಏನಿದೆ? ಇಲ್ಲಿ ನೋಡಿ, ಇದು ಯಾರು ಎ ಅಂತ ಹೇಳಿದ್ರಲ್ಲ, ಹೋಗಿ ಊಟ ಮಾಡಿ ಮಕ್ಕಂಬಿಡು ಆಯಿತಾ. ಸೊ ಇದ್ರಾಗ ಇದು ಬಿ. ಸಿ ಎಲ್ಲಿ ನೋಡಿ ಯಾವ್ದು ಆನ್ಸರ್ ಯಾವುದಾಗಲ್ಲ, ಇದು ರಾಂಗು. ಕರೆಕ್ಟಾ? ಆಮೇಲೆ ಡಿ ಎಲ್ಲಿ ಯಾವುದಾಗಲ್ಲ, ಇದೇ ರಾಂಗು, ಸೇಮ್ ರಾಂಗು. ಸೊ ಆನ್ಸರು ಬಿ. ಮಾಡ್ತೀರಾ? ಇದು ಕಷ್ಟ ಇದೆಯಾ? 9ನೇ ಕ್ವಶನ್ ಇದು ಹೇಳ್ತೀರಾ? 9ನೇ ಕ್ವಶನ್ನು ಯಾವುದಾಗಲ್ಲ, ಇದಾಗಲ್ಲ. ಯಾಕೆ? ಇಲ್ಲಿ ಸಿ ಇದೆ, ಲೆಸ್ ಇದೆ. ಇದು ಆಗಲ್ಲ, ಆನ್ಸರು ಬಿ. ಥರ್ಡ್ ಒನ್. ಕ್ಲಿಯರ್? ಏನೋ ಡೌಟ್ ಇದೆಯಾ? ಇನ್ನು ಉಳಿದುದೆಲ್ಲ ಕ್ವಶನ್ ಮಾಡ್ಬೋದಾ? ಮತ್ತು ನಾನು ಡೈರೆಕ್ಟಾಗೆ ಲಾಸ್ಟ್ ಇಯರ್ ಯಾವ ಕ್ವಶನ್ ಕೇಳಿದ್ರು ಅದಕ್ಕೆ ಹೋಗ್ಬಿಡ್ತೀನಿ. ಇನ್ನು ಉಳಿದೆಲ್ಲ ನೀವು ಮಾಡ್ತಿರ್ತಾನೆ. ಸೊ ಆನ್ಲೈನ್ ಯಾರು ನೋಡ್ತಾ ಇದ್ದೀರಾ, ಯಾರಿಗೆ PDF ಬೇಕಲ್ಲ, ಫುಲ್ ಮಾಡಿದ್ದೀನಿ ಇದನ್ನು PDF. ಸೊ ಇಲ್ಲಿ ಕೆಳಗಡೆ ನಂಬರ್ ಇದೆ, ಈ ನಂಬರು ಚೆಕ್ ಮಾಡಿಕೊಡ್ರಿ. ಈ ನಂಬರ್ ಇದೆ, ಈ ನಂಬರಿಗೆ ಮೆಸೇಜ್ ಹಾಕಿ, ನಾನು ನಿಮಗೆ PDF ಕಳಿಸ್ಕೊಡ್ತೀನಿ, ಸಾಲ್ವ್ ಮಾಡ್ಕೊಂಡ್ರಿ. ಓಕೆ. ಸೊ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನಿಗೆ ಹೋಗ್ಬಿಡ್ತೀನಿ ಡೈರೆಕ್ಟಾಗಿ. ಪ್ರೀವಿಯಸ್ ಇಯರ್ ಕ್ವಶನ್ನು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 50ರಿಂದ ಸ್ಟಾರ್ಟ್ ಆಗುತ್ತೆ. 50ರಿಂದ ಇಲ್ಲಿಂದ ಸ್ಟಾರ್ಟು ಪ್ರೀವಿಯಸ್ ಇಯರ್ ಕ್ವಶನ್. 51 ಇದು ಯಾವಾಗ ಕೇಳಿದ್ರು? 2021ರಲ್ಲಿ ಕ್ವಶನ್ ಕೇಳಿದ್ರು. 2021ರಲ್ಲಿ ಸೇಮ್ ಇದೇ ಥರ ಯಾವುದಿದೆ ಆನ್ಸರು? ಸಿ ಇದೆಯಾ? ಎ ಆಗಲ್ಲ, ಯಾಕೆಂದರೆ ಪ್ಲಸ್ ಇದೆ. ಬಿ ಆಗಲ್ಲ, ಯಾಕೆಂದರೆ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಇದೆ. ಸಿ ನೋಡಕ್ಕೆ ಸೇಮ್ ಇದೆ. ಡಿ ನೋಡು ಫಸ್ಟ್ ಇನ್ನೊಂದ್ಸಲ, ಇದಾಗಲ್ಲ ಯಾಕೆಂದರೆ ಇಂಟು ಇದೆ. ಆನ್ಸರು ಸಿ. ಕರೆಕ್ಟಾ? ಯಾರಿಗಾರ ಡೌಟ್ ಇದೆಯಾ? ಮುಂದಕ್ಕೆ ಹೋಗ್ಲಾ? ನೆಕ್ಸ್ಟ್ ಕ್ವಶನ್ ಯಾವಾಗ ಕೇಳಿದ್ರು? ನೆಕ್ಸ್ಟ್ ಕ್ವಶನ್ 2021 ಅಗೇನ್ ಸೇಮ್. ಯಾವ್ದು ಆನ್ಸರು? C1. ಎ ಆಗಲ್ಲ, ಯಾಕೆಂದ್ರೆ ಎರಡು ಇಂಟು ಇದೆ. ಬಿ ಆಗಲ್ಲ, ಯಾಕೆಂದ್ರೆ ಇಲ್ಲಿ ಇಂಟು ಇದೆ. C1 ನೋಡಕ್ ಸೇಮ್ ಇದೆ. ಮುಂದಕ್ಕೆ ಹೋಗ್ಲಿ, ಇಲ್ಲಿ 2 ಇಂಟು ಇದೆ, ಇದಾಗಲ್ಲ. ಆನ್ಸರು ಸಿ. ಮುಂದಕ್ಕೆ ಹೋಗ್ಲಾ? ತಿಕ್ಲು ಅಂತಾರ ಮಾಡ್ರೆ ಮೂಗ್ನಾಗ ಇಟ್ಬಿಡ್ತೀನಿ ಪೆನ್ನು. ಕರೆಕ್ಟಾಗಿ ಇಡಬೇಕು. ನೀವು ಸ್ಕೂಲೆಲ್ಲ ಮಾಡೋಕ್ಕೆ ಕುತ್ಕೊಳಕ್ಕೆ ಸೀರಿಯಸ್ ನೋಡ್ಬೇಕಿಲ್ಲಿ. 53 ನೋಡು. 53ನೇದು ಯಾವಾಗ ಕೇಳಿದ್ರು? 2021 ಕೇಳಿದ್ರು ಇದು. ಯಾವ್ದು ಆನ್ಸರು? ಡಿ. ಎ ಆಗುತ್ತಾ? ಯಾಕಾಗಲ್ಲ ಎ? ಯಾಕೆಂದ್ರೆ ಇಲ್ಲಿ ಮಾರ್ಕ್ ಇಲ್ಲ ಅಲ್ವಾ, ಇದು ಆನ್ಸರ್ ರಾಂಗು. ಇದು ಇಲ್ಲಿ ಡಾಟ್ ಇದೆ, ಇದಾಗಲ್ಲ. ಇದು ಇಲ್ಲಿ ಡಾಟ್ ಇದೆ, ಓಕೆ, ಇದು ಸೇಮ್ ಇದೆ. ಬಟ್ ಇಲ್ಲಿ ಖಾಲಿ ಜಾಗ ಇದೆ, ಇಲ್ಲಿ ಖಾಲಿ ಜಾಗ ಇಲ್ಲ. ಆನ್ಸರ್ ಉಳಿದು ಡಿ ಒಂದೇ. ಅರ್ಥ ಆಯ್ತಾ? ಒಂದೊಂದ್ಸಲಿ ನೋಡಕ್ಕೆ ಇದು ತುಂಬ ಚಿಕ್ಕದಾಗಿರುತ್ತೆ, ಅಬ್ಸರ್ವ್ ಮಾಡ್ಬೇಕು ನೀಟಾಗಿ. ಬಟ್ ನಾನು ಅಲ್ಲಿ ಎಕ್ಸಾಮಲ್ಲಿ ಸ್ವಲ್ಪ ದೊಡ್ಡದೇ ಕೊಟ್ಟಿರ್ತಾರೆ ಆಯ್ತಾ. ನಮಗೆ ಪ್ರಾಕ್ಟೀಸ್ ಮಾಡೋಕೆ ಸ್ವಲ್ಪ ಚಿಕ್ಕದಾಗಿದೆ, ಅಲ್ಲೇನಂತ ಕನ್ಫ್ಯೂಷನ್ ಸಿಗಲ್ಲ, ಎಕ್ಸಾಮಲ್ಲಿ ನೀಟಾಗಿರುತ್ತೆ. ಸೊ ಇನ್ನೊಂದು 2 ಕ್ವಶನ್ ನಾನು ಮಾಡ್ತೀನಿ, ಇನ್ನು ಉಳಿದು ನೀವು ಮಾಡ್ತೀರಾ? ಸೊ 2021ರಲ್ಲಿ ಕೇಳಿದ್ರಿ ಇದು, ಈ ಕ್ವಶನ್ 2021ರಲ್ಲಿ. ಹೇಳ್ತೀರಾ ಆನ್ಸರು? ಸೆಕೆಂಡ್ ಚಾಪ್ಟರ್ ತಾನೆ, ಸಿಮಿಲಾರಿಟಿ ಸೇಮ್ ಇದೇ ಥರ ಇರಬೇಕು. ತಡಿ, ಇನ್ನೊಂದಿದೆ ಮೇಲೆ ಕ್ವಶನ್, ಮೇಲೆ ಹೋಯ್ತು. ಓಕೆ, ಇದು ಹೇಳ್ರಿ, ಇದನ್ನೇ ಹೇಳ್ರಿ. 54ನೇ ಕ್ವಶನ್ ಸೇಮ್ ನೋಡಕ್ಕೆ ಯಾವ ಥರ ಇದೆ? ಇದಾಗಲ್ಲ, ಆರೋ ಮಾರ್ಕ್ ಈ ಕಡೆಗಿದೆ, ಆರೋ ಮಾರ್ಕ್ ಈ ಕಡೆ ಇದ್ರೆ ಆದರೆ ಡಾಟು ಇಲ್ಲಿ ಓಪನ್, ಇಲ್ಲಿ ಕಲರ್ ಇಲ್ಲ, ಇಲ್ಲಿ ಕಲರ್ ಆಗಿದೆ. ಇದು ಆಗಲ್ಲ.
ಇದು ಕಲರ್ ಉಲ್ಟಾ ಐತೆ, ಆನ್ಸರು 2. ಈಸಿನಾ? ಏನಾದರೂ ಡೌಟ್ ಇದೆಯಾ? ಇನ್ನು ಉಳಿದು ನೀವೆಲ್ಲ ಮಾಡ್ತೀರಾ? ಮುಂದಕ್ಕೆ ಹೋಗ್ಲಾ? 3ನೇ ಚಾಪ್ಟ್ರಿಗೆ ಹೋಗ್ತೀನಿ. 3ನೇ ಚಾಪ್ಟರ್ ಹೆಸರು ಪ್ಯಾಟ್ರನ್ ಕಂಪ್ಲೀಟ್. ಫಸ್ಟು ಸೆಕೆಂಡ್ ಚಾಪ್ಟರ್ ಈಸಿ, ಪಾಪ ನೀವು ಕಷ್ಟ ಬಿಡ್ತೀರಾ ಅಂತ ಹೇಳ್ಬಿಟ್ಟು ಈಸಿ ಕೊಟ್ಟವ್ರೆ. ನೆಕ್ಸ್ಟ್ ಇರೋದು ನಿಮಗೆ ಹಬ್ಬ ಸ್ಟಾರ್ಟ್ ಆಗೋದು ಎಲ್ಲಿಂದ ಗೊತ್ತಾ? ತೋರಿಸ್ತೀನಿ. ಹಬ್ಬ ಸ್ಟಾರ್ಟ್ ಆಗೋದು 31 ಇಲ್ಲಿಂದ 3ನೇ ಚಾಪ್ಟ್ರು ನೀಟಾಗಿ ಕಣ್ಬಿಟ್ಟು ನೋಡಬೇಕು. ತಪ್ಪಾಯ್ತಾ ಹೋಗ್ಬಿಡುತ್ತೆ, ಆಯಿತಾ? 3ನೇ ಚಾಪ್ಟರು ಇದ್ರ ಹೆಸರು, 3ನೇ ಚಾಪ್ಟರ್ ಹೆಸರು ಫಿಗರ್ ಕಂಪ್ಲೀಷನ್ ಅಂತ, ಅಥವಾ ಪ್ಯಾಟ್ರನ್ ಕಂಪ್ಲೀಟ್. ಪ್ಯಾಟ್ರನ್ ಇರುತ್ತೆ, ಹುಡುಕ್ಬಿಟ್ಟು ಹಾಕಬೇಕು, ಆಯಿತಾ? 10 ಕ್ವಶನ್, ಮ್ಯಾಕ್ಸಿಮಮ್ 20 ಕ್ವಶನ್ ನಾನು ಮಾಡ್ತೀನಪ್ಪ, ಇನ್ನು ಉಳಿದು ನೀವು ಮಾಡಬೇಕು, ಓಕೆನಾ? ಸೊ ಇಲ್ಲಿ ಹೆಂಗೆ ಹುಡುಕ್ಬೇಕು ಅಂದರೆ ನೋಡಿಲಿ, ಹೇಳೋದು ಕೇಳ್ರಿ. ಒಂದು ಪಿಕ್ಚರ್, ಇದು ಒಂದು ಕಂಪ್ಲೀಟ್ ಪಿಕ್ಚರ್ ಇದೆ, ಆಯಿತಾ? ಈ ಒಂದು ಕಂಪ್ಲೀಟ್ ಪಿಕ್ಚರ್ನ 4 ಭಾಗ ಮಾಡವನೆ. 4 ಭಾಗ ಮಾಡಿ ಅದ್ರಾಗ ಒಂದು ಭಾಗನ ಅಳಿಸ್ಬಿಟ್ಟವನೆ. ಆ ಒಂದು ಭಾಗ ಯಾವುದು ಅಂತ ಕಂಡುಹಿಡಿಬೇಕು. ಸೊ ನೀವೇನು ಮಾಡಬೇಕು ಅಂದರೆ 2 ಮೆಥಡ್ ಇದೆ, ಚೆಕ್ ಮಾಡ್ಕೋಬೇಕು. ಆಪೋಸಿಟ್ ಫಿಗರ್, ಆಪೋಸಿಟ್ ಇರೋದನ್ನ ಚೆಕ್ ಮಾಡ್ಕೋಬೇಕು. ಅವು ಸೇಮ್ ಇರ್ತವೆ. ನೋಡು, ಇದು ಹೆಂಗಿದಿಲ್ಲ ಅದು ಅದೇ ಥರ ಇದು ತಾನೆ, ಇದು ತಾನೆ. ನೋಡಿಲಿ ಹೆಂಗೆ, ನೋಡು ಇಲ್ಲಿ ಅಬ್ಸರ್ವ್ ಮಾಡು. ಇಲ್ಲಿ ಆಪೋಸಿಟ್ ನೋಡು, ಈ ಕಾರ್ನರಿಂದ ಈ ಕಾರ್ನರ್ಗೆ ಲೈನ್ ಹೋಗಿದ್ಯಾ? ಹೌದು, ಇಲ್ಲಿ ಹೋಗಿದೆ, ಕರೆಕ್ಟಾ? ಇಲ್ಲಿಂದ ಇಲ್ಲಿ ಮಿಡ್ಲ್ ಇದೈತೆ, ನೋಡಿ ಈ ಕಾರ್ನರ್ ಲೈನ್ ಹೋಗಿದ್ಯಾ? ಹೋಗಿದೆ. ನೆಕ್ಸ್ಟು ಇಲ್ಲಿಂದ ಒಂದು ಲೈನ್ ಕೆಳಗಡೆ ಹೋಗಿತ್ತಾ? ನೋಡು, ಮೇಲಕ್ಕೆ ಹೋಗಿದೆಯಾ? ಇಲ್ಲ. ಇದು ಆಪೋಸಿಟ್ ಬೇರೆ ಇದಾವೆ. ಇದರಲ್ಲಿ ಸೇಮ್ ಇರೋದು ಯಾವುದು? ಇದು ಸೇಮ್ ಇದೆ ನೋಡು. ಕಂಪ್ಲೀಟ್ ಇಲ್ಲ, ಸಾರಿ, ಇದು ಸೇಮ್ ಇಲ್ಲ. ಇವೆರಡು ಸೇಮ್ ಇದಾವೆ. ಯಾವುದು? ಇದ್ರ ಪಕ್ಕ ಸೇಮ್ ಇದೆ ನೋಡು. ಹೆಂಗ್ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಮಾರ್ಕ್ ಇದೆ, ಇಲ್ಲೆಲ್ಲೂ ಮಾರ್ಕ್ ಇಲ್ಲ ಅಲ್ವಾ? ಇವೆರಡು ಸೇಮ್ ಇದಾವೆ. ಇದಕ್ಕೆ ಮಿರರ್ ಇಮೇಜ್ ಅಂತ ಕರೀತಾರೆ. ಮಿರರ್ ಅಂದ್ರೆ ಏನಾದ್ರೂ ನಾನು ಇಲ್ಲಿ ಕನ್ನಡಿ ಇಟ್ರೆ ಇಲ್ಲಿ ಹೆಂಗಿದೆಯಲ್ಲ ಅಲ್ಲೂ ಹಂಗೆ ಇರಬೇಕು. ಇದೆಯಾ? ಹಾಗಾದ್ರೆ ಇವೆರಡು ಸೇಮ್ ಇದ್ರೆ ಮತ್ತೆ ಇವೆರಡು ಸೇಮ್ ಇರಬೇಕಾ? ಸೇಮ್ ಹಿಂಗೆ ಇರಬೇಕು. ಇದು ಅಬ್ಸರ್ವ್ ಮಾಡಿದ್ರೆ ಅದೇ ಥರ ಇರಬೇಕು, ಕಂಪ್ಲೀಟಾಗಿ ಆಗ್ಬೇಕು ಫಿಗರು. ಒಂದನ್ನು ನೀಟಾಗಿ ಅಬ್ಸರ್ವ್ ಮಾಡ್ರಿ, ಒಂದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಪ್ಪ. ತೋರಿಸ್ತೀನಿ ನಿಮಗೆ ಒಂದ್ಸಲಿ ತೋರಿಸ್ಬಿಡ್ತೀನಿ, ಆಯಿತಾ? ಕರೆಕ್ಟಾಗಿ. ಅದಕ್ಕೆ ಇಲ್ಲಿ ಪಾಠ ಮಾಡೋದಕ್ಕಿಂತ ಜಾಸ್ತಿ ಏನು ಗೊತ್ತಾ ಇಂಪಾರ್ಟೆಂಟು? ನಿಮ್ಮ ಅಬ್ಸರ್ವೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಅಬ್ಸರ್ವೇಷನ್ ಬೇಕು. ಅಬ್ಸರ್ವೇಷನ್ ಇಲ್ಲ ಹೋಯ್ತು. ಇವಾಗ ಈ ಪಿಕ್ಚರ್ ತೊಗೊತೀನಿ, ತಗೊಂಡ್ನಾ? ಎಲ್ಲಿದೆ ಪಿಕ್ಚರು? ಇಲ್ಲೋಯ್ತು. ಸೊ ಇವಾಗ ಅದನ್ನು ಕರೆಕ್ಟಾಗಿ ಸೆಟ್ ಮಾಡೋಕ್ಕೆ ಹೋಗ್ತೀನಿ. ಸೆಟ್ ಆಗುತ್ತಿಲ್ಲ ನೋಡು, ಸೆಟ್ ಆಗುತ್ತಾ? ಫಸ್ಟು ಆಗುತ್ತಾ? ಇಲ್ಲಿ ಆಗಲ್ಲ ತಾನೆ? ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ ಅಂತ ಅನ್ಕೋ. ಆಗುತ್ತಾ? ಸೆಟ್ ಆಗುತ್ತಾ ಇದು ಕರೆಕ್ಟಾಗಿ? ಸರಿ, ತಡಿ, ಇದನ್ನೇ ಕಟ್ ಮಾಡಿಬಿಡ್ತೀನಿ. ಯಾವುದನ್ನು? ಕರೆಕ್ಟಾಗೆ ಇದನ್ನೇ ಕಟ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಓಕೆ. ಸೊ ಎಲ್ಲೋಯ್ತದ? ಇಲ್ಲಿದೆಯಾ? ಚೆಕ್ ಮಾಡು. ಸೆಟ್ ಆಗುತ್ತಾ? ಸೆಟ್ ಆಗಲ್ಲ, ಮತ್ತು ನೀನು ಹೊಂಟೋಗು. ಗುಡ್ ನೈಟ್. ಇವಾಗ ನೆಕ್ಸ್ಟು ಇದನ್ನು ಸೆಟ್ ಮಾಡಿ ನೋಡೋಣ, ಸೆಟ್ ಆಗುತ್ತಾ ಇಲ್ಲ. ಇಡ್ತಾ ಇದ್ದೀನಿ. ಸೆಟ್ ಆಗುತ್ತಾ? ಯಾರು ಎಸ್ ಅನ್ನೋದು? ಲೈ ಮಂಗ ನೋಡ, ಇಲ್ಲಿ ಡಾರ್ಕ್ ಇದೆ, ಇಲ್ಲಿ ಡಾರ್ಕ್ ಇದೆ. ಇವೆರಡು ಹೆಂಗಿದೆಯೋ ಇದು ಹಂಗೆ ಇರಬೇಕು. ಇದು ಸೆಟ್ ಆಗುತ್ತದು? ಎರಡನೇದು ಸೆಟ್ ಆಗಲ್ಲ. ಮೂರನೇದು ಬಾ, ಮೂರನೇದು ಕಟ್ ಮಾಡ್ತೀನಿ ನೋಡು. ಮೂರನೇದು ನೋಡು, ಕರೆಕ್ಟಾಗಿ ಇಡ್ತೀನಿ. ಸೆಟ್ ಆಗುತ್ತಾ? ಇದು ಆಗಲ್ಲ, ಇದು ಹೋಯ್ತು. ಉಳಿದು ನಾಲ್ಕನೇದು. ಆದರೆ ಎಕ್ಸಾಮಲ್ಲಿ ಹಿಂಗೆ ಕಟ್ ಮಾಡ್ಕೊಂತ ಕುತ್ಕೊಳಕ್ಕಾಗುತ್ತಾ? ಮತ್ತೆ ಹೆಂಗೆ ಹುಡುಕ್ತೀರಾ ಆನ್ಸರು? ಆನ್ಸರ್ ಹೆಂಗೆ ಹುಡುಕ್ತೀರಾ? ಆನ್ಸರ್ ಹೆಂಗೆ ಹುಡುಕ್ತೀರಾ ಎಕ್ಸಾಮಲ್ಲಿ? ಎಕ್ಸಾಮಲ್ಲಿ ಆನ್ಸರ್ ಹೆಂಗೆ ಹುಡುಕ್ತೀರಾ? ನೋಡು, ಸೆಟ್ ಮಾಡು. ಸೆಟ್ ಆಯ್ತಾ ಕರೆಕ್ಟಾಗೆ? ಸ್ವಲ್ಪ ಈ ಕಡೆಗೆ ಹೋಗ್ಬೇಕಿದು, ಸ್ವಲ್ಪ ದಪ್ಪ. ಓಕೆ, ಆಗುತ್ತಾ ಕರೆಕ್ಟಾಗೆ? ಸೊ ಎಕ್ಸಾಮಲ್ಲಿ ಏನು ಹುಡುಕ್ಬೇಕು ಅಂದರೆ ಕರೆಕ್ಟಾಗಿ ನೀವು ಸೆಂಟರ್ ಹತ್ರ ಹೋಗ್ಬೇಕು. 4 ಪಾರ್ಟ್ಸ್ ಇದಾವಲ್ಲ, ಇದೇ ಟ್ರಿಕ್ಕು. ಅಬ್ಸರ್ವ್ ಮಾಡಿರಿ. ಈ ಪಾಯಿಂಟು ಈ ಪಾಯಿಂಟ್ ಹತ್ರ ಹೋಗಬೇಕು.
ಇವೆರಡು ಪಾಯಿಂಟಲ್ಲಿ ಅಬ್ಸರ್ವ್ ಮಾಡು. ಈ ಪಾಯಿಂಟಿಂದ ಇದು ಹೊರಗಡೆ ಹೋದ್ರೆ ಇದು ಹೊರಗಡೆ ಹೋಗ್ತೈತಲ್ವಾ, ಹಾಗಾದ್ರೆ ಇದು ಅರ್ಥ ಏನು? ಇವೆರಡು ಸೇಮ್ ಇದಾವೆ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಯಾವ ಸೇಮ್ ಇರಬೇಕು? ಇವೆರಡು ಸೇಮ್ ಇರಬೇಕು. ಇಲ್ಲಿಂದ ಹಿಂಗೆ ಹೋಗ್ತೈತಲ್ಲ, ಮತ್ತೆ ಇಲ್ಲಿಂದ ಏನು ಹೋಗ್ಬೇಕು? ಹಿಂಗೆ ಹೋಗ್ಬೇಕು. ಕರೆಕ್ಟಾ? ಇಲ್ಲಿಂದ ಅರ್ಧಕ್ಕೆ ಎಲ್ಲಿ ಹೋಗಿದ್ದೆ ಹುಡ್ಕು. ಇಲ್ಲಿಂದ ಇಲ್ಲಿಗೆ ಅರ್ಧ ಅರ್ಧ ಅರ್ಧ. ಇದು ಹೋಗಿದೆ, ಇದು ಹೋಗಿದೆ, ಇದು ಹೋಗಿದೆ, ಇದು ಹೋಗಿದೆ. ನೆಕ್ಸ್ಟ್ ನೋಡಿಲಿ, ಇಲ್ಲಿಂದ ಕ್ರಾಸ್ ಆಗಿ ಹಿಂಗೆ ಹೋಗ್ತೈತಲ್ವಾ. ನೆಕ್ಸ್ಟ್ ಇಲ್ಲಿಂದ ಕ್ರಾಸ್ ಹೋಗೋಕೆ ಇಲ್ಲಿಲ್ಲ, ಇಲ್ಲಿ ಕ್ರಾಸು ಇಲ್ಲ, ಇಲ್ಲಿ ಕ್ರಾಸು ಇಲ್ಲ. ಇದ್ರಾಗಿದೆಯಾ ಕ್ರಾಸ್? ಇದೆಯಾ ಇದರಲ್ಲಿ? ಈ ಎಡ್ಜಿಂದ 1 ಮಿನಿಟ್. ಕ್ರಾಸ್ ಅದು ಕ್ರಾಸ್ ಅಲ್ಲ, ಅದು ಏನದು? ಲೈನ್, ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ನೋಡು. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾ? ನೋಡು, ಇಲ್ಲಿಂದ ಸ್ಟ್ರೈಟಾಗಿ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಇಲ್ಲಿಂದ ಕೆಳಗಡೆ ಬರಬೇಕು, ಹಿಂಗೆ ಬರಬೇಕು. ಬಂತ ಒಂದು. ಆಮೇಲೆ ನೋಡು, ಈ ಎಡ್ಜಿಂದ ಇಲ್ಲಿಗೆ ಹೋಗುವಂತೆ ನೀನೇನು ಮಾಡ್ಬೇಕು? ಇಲ್ಲಿಂದ ಹಿಂಗೆ ಇಳಿಬೇಕು. ಹೇಳ್ದಾ? 2 ಲೈನ್ ಆಯಿತು. 3ನೇ ಲೈನು ಇದ್ರ ಕೆಳಗಡೆ ಬರಬೇಕು. ಎಲ್ಲಿಗೆ? ಕರೆಕ್ಟಾಗಿ ನೋಡು, ಇಲ್ಲಿಂದ ಇಲ್ಲಿ 2 ಪಾಯಿಂಟಿಗೆ ಇದೆ. ಇದು ಇಲ್ಲಿಂದ ಈ 2 ಪಾಯಿಂಟಿಗೆ ಬರಬೇಕು. ಬಂತಾ? ಎಲ್ಲ ಈ ಲೈನ್ ಆಯಿತು, ಈ ಲೈನ್ ಆಯಿತು, ಈ ಲೈನು ಆಯಿತು. ನೆಕ್ಸ್ಟ್ ಇಲ್ಲಿ ಮಾರ್ಕ್ ಬರಬೇಕು. ಬಂತ ಮಾರ್ಕು? ಹುಡುಕಿ ಎಲ್ಲಿದೆ ಇದು? 4th ಒನಲ್ಲಿ ಇದೆಯಾ? ಸೊ ಮೆಂಟಲ್ ಎಬಿಲಿಟಿ ಮಾಡಬೇಕಾದ್ರೆ ಕಣ್ಣು ತುಂಬ ಶಾರ್ಪ್ ಆಗಿರಬೇಕು, ಅಬ್ಸರ್ವ್ ಮಾಡಬೇಕು. ಆನ್ಸರ್ ಇದೆ ಅಂತ ಹುಡುಕ್ಬೇಡ್ರಿ, ಯಾವುದು ಆಗಲ್ಲ ಅಂತ ಹುಡುಕ್ರಿ. ಇದಾಗಲ್ಲ, ಇದಾಗಲ್ಲ, ಲಾಸ್ಟ್ ನಿಮಗೆ ಆನ್ಸರ್ ಸಿಗುತ್ತೆ. ಈಗ ಇದು ಬಾ, 4ನೇ ಚಾಪ್ಟ್ರಲ್ಲಿ 2ನೇ ಕ್ವಶನ್ ಇದು. ಓಕೆ, ಅಬ್ಸರ್ವ್ ಮಾಡಿರಿ. ಹೇಳ್ತೀರಾ ನೋಡೋಣ, ಏನಾದ್ರು ಅಬ್ಸರ್ವೇಷನ್ ಮಾಡಿ. ಕ್ವಶನ್ ಅರ್ಥ ಐತೆ ಹೆಂಗೆ ಅಂತ? ಆನ್ಸರು ಯಾವ್ಯಾವ ಸೇಮ್ ಇದೆ? ಯಾವ್ಯಾವ ಸೇಮ್ ಇದೆ? 1, 2 ಇವೆರಡು ಸೇಮ್ ಇದ್ದಾವೆ. ಕರೆಕ್ಟಾ? ನೋಡು, ಇಲ್ಲಿಂದ ಇದು ಲೈನ್, ಈ ಲೈನ್ ನೋಡು, ಈ ಲೈನ್ ನೋಡು, ಸೇಮ್ ಇದೆಯಾ? ಈ ಲೈನ್ ನೋಡು, ಈ ಲೈನ್ ನೋಡು, ಸೇಮ್ ಇದೆಯಾ? ಹಾಗಾದ್ರೆ ಇವೆರಡು ಸೇಮ್ ಇರಬೇಕಲ್ವಾ? ಇದು ಹೆಂಗಿದೆಯೋ ಇದೇ ಥರ ಹುಡುಕು. ಎಲ್ಲಿದೆ? ಇದೇ ಥರ ಸೇಮ್, ಇದೇ ಥರ ಸೇಮ್ ಎಲ್ಲಿದೆ? A1 ಆಗುತ್ತಾ? A1 ಆಗುತ್ತಾ? A1 ಆಗಲ್ಲ. ಯಾಕೆ? ಇಲ್ಲಿ ನೋಡು ಮಾರ್ಕ್, ಇಲ್ಲಿ ಒಳಗಡೆ ಇದೆ, ಇದು ಆಗಲ್ಲ. ನೆಕ್ಸ್ಟು B1 ಆಗುತ್ತಾ? B1 ಆಗುತ್ತೆ. ಅದ್ರ ಮತ್ತೆ B1 ಆಗುತ್ತೆ ಅಂತ ತಕ್ಷಣ B1 ಹಾಕ್ಬೇಡ್ರಿ, ಮುಂದಕ್ಕೆ ಹೋಗು, ಚೆಕ್ ಮಾಡ್ಬೇಕೆಲ್ಲ. C1 ಆಗುತ್ತಾ? C1 ಆಗಲ್ಲ. ಯಾಕೆ? ಆರೋ ಮಾರ್ಕ್ ಈ ಕಡೆ ಇದೆ, ಇದು ಮೇಲಕ್ಕೆ ಹೋಗ್ತೈತಿ, ಇದು ಆಗಲ್ಲ. D1 ನೋಡು, ಸೇಮ್ ಅದೇ ತಪ್ಪಿದೆ, ಇದು ಮೇಲೆ ಹೋಗ್ತೈತಲ್ವಾ. ಸೊ ಆನ್ಸರ್ ಉಳಿದು ಯಾವುದು? B1. ಮಾಡ್ತೀರಾ ಹಿಂಗೆ? ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕ್ವಶನ್ 3ನೇದು. ಇಲ್ಲಿ ನೋಡ್ರಿ, 3ನೇದು ಕಂಪ್ಲೀಟ್. ಹೆಂಗೆ ನೋಡಬೇಕು ನೋಡು, ಇವೆರಡೂ ಫಿಗರ್ನ ಅಬ್ಸರ್ವ್ ಮಾಡಿರಿ. ಈ ಫಿಗರ್ ಅಬ್ಸರ್ವ್ ಮಾಡಿರಿ. ನಿಮ್ಗೆ ಏನು ಕಣ್ಣಿಗೆ ಕಾಣುತ್ತೆ? ಟ್ರಯಾಂಗಲ್ ಮೇಲಕ್ಕೆ ಹೋಗಿದೆ. ಕರೆಕ್ಟಾ? ಹಾಗಾದ್ರೆ ಈ ಟ್ರಯಾಂಗಲ್ ಇಲ್ಲೇನಾಗಬೇಕು ನೋಡು, ಹಿಂಗಿತ್ತು ಅಂದರೆ ಇದ್ರ ಉಲ್ಟಾ ಆಗಿತ್ತಲ್ವ ಟ್ರಯಾಂಗಲ್ಲು. ಹಾಗಾದ್ರೆ ಇಲ್ಲಿ ಟ್ರಯಾಂಗಲ್ ಹಿಂಗಿತ್ತು ಅಂದರೆ ಇದೇನಾಗಬೇಕು? ಉಲ್ಟಾ ಆಗ್ಬೇಕು, ಹಿಂಗೆ ಉಲ್ಟಾ ಆಗಬೇಕು. ಎಲ್ಲಿದೆ? ಮತ್ತು 3ನೇದು ಹಂಗೆ ಇದೆಯಲ್ಲ, 3ನೇದು ಹಂಗೆ ಇದೆಯಲ್ಲ. ಆದರೆ ಇಲ್ಲಿ ಮಾರ್ಕ್, ಈ ಕಡೆ ಮಾರ್ಕ್ ಇರ್ಕೋಬೇಕು, ಈ ಕಡೆ ಮಾರ್ಕು, ಈ ಕಡೆ ಮಾರ್ಕು, ಈ ಕಡೆ ಫಸ್ಟ್ ಒನ್. ಇಲ್ಲಿ ಮಾರ್ಕ್ ಇದೆಯಾ? ಆದರೆ ಇದು ಕೆಳಗಡೆ ಇದೆ. ಆನ್ಸರು ಫಸ್ಟ್ ಒನ್. ಅರ್ಥ ಆಗ್ತಿದೆಯಾ? ಓಕೆನಾ? ಮುಂದಕ್ಕೆ ಹೋಗ್ಬೋದಾ? 4ನೇದು ನೋಡ್ರಿ. 4ನೇದು ಯಾವ್ಯಾವ ಸೇಮ್ ಇದೆ? ಇವೆರಡೂ ಸೇಮ್ ಇದೆ ನೋಡಿ, ಆಪೋಸಿಟ್ಟು ಇವೆ. ಅಥವಾ ಇವೆರಡು ಹೆಂಗಾದ್ರೂ ತಕೋ, ಇವೆರಡು ಸೇಮ್ ಇದೆ, ಇಲ್ಲ ಇವೆರಡು ಸೇಮ್ ಇದೆ. ಕರೆಕ್ಟಾ? ಇಲ್ಲಿ ನೋಡು, ಇಲ್ಲಿ ಕಾರ್ನರ್ ಇದೆಯಾ? ಹಿಂಗೆ ಶಾರ್ಪ್ ಅಂತಂದ್ರೆ ಇಲ್ಲೂ ಶಾರ್ಪ್ ಇದೆ. ಸೊ ಇಲ್ಲಿ ಶಾರ್ಪ್ ಇದೆ. ಇವಾಗ ಇಲ್ಲೇನಾಗಬೇಕು? ಶಾರ್ಪ್ ಆಗಬೇಕು, ಟ್ರಯಾಂಗಲ್ ಬರಬೇಕು, ಆಮೇಲೆ ಇಲ್ಲೊಂದು ಸ್ಕ್ವೇರ್ ಬರಬೇಕು. ಎಲ್ಲಿ ಬರುತ್ತೆ? 3rd ಒನ್ ಬರುತ್ತಾ? ಸ್ಕ್ವೇರ್ ಇಲ್ಲೊಂದೇ ಇರೋದು, ಇನ್ಯಾವುದು ಸ್ಕ್ವೇರ್ ಇಲ್ಲ, ಅದೆಲ್ಲ ಟ್ರಯಾಂಗಲ್. ಅರ್ಥ ಆಯ್ತಾ? ಯಾವ್ದಾದ್ರು ಡೌಟ್ ಬರ್ತಿತ್ತಾ? ಸೊ 5 ಕ್ವಶನ್ ಆಯ್ತಾ? ಓಕೆ, ಇನ್ನೊಂದು 10 ಕ್ವಶನ್ ಮಾಡ್ತೀನಿ, ಅಬ್ಸರ್ವ್ ಮಾಡಿರಿ, ಟ್ರೈ ಮಾಡಿರಿ. ಇದನ್ನ ಹೇಳ್ರಿ ನೋಡೋಣ, ಆನ್ಸರ್ ಹೇಳ್ತೀರಾ? ಆನ್ಸರ್ ಹೇಳ್ರಿ, ಇದು ನೋಡೋಣ. A1 ಯಾವೆರಡು ಸೇಮ್ ಇದೆ ಇದರಲ್ಲಿ? ನೋಡು, ಇವೆರಡು ಸೇಮ್ ಇದೆ. ಹಾಗಾದ್ರೆ ಇದು ಆಪೋಸಿಟ್ ಇರೋದು ಸೇಮ್ ಆಗ್ಬೇಕು, ಲೈನ್ ಹೋಗ್ಬೇಕು. ಆಮೇಲೆ ನೋಡು, ಇಲ್ಲೇನು ಬರಬೇಕು? ಕಲರ್ ಬರಬೇಕು. ಕರೆಕ್ಟಾ? ಇಲ್ಲಿ ಕಲರ್ ಬರಬೇಕು. ನೆಕ್ಸ್ಟ್ ಇಲ್ಲಿ
ಕಲರ್ ಬರಬೇಕು. ಕರೆಕ್ಟಾ? ಇವಾಗ ಕಂಪ್ಲೀಟ್ ಆಯ್ತಾ ಫಿಗರ್? ಹಾಂ, ಮತ್ತೆ ಯಾವ್ದು ಬರುತ್ತೆ? ಕಲರ್ ಮಿಡ್ಲಲ್ಲಿ A1 ಬರುತ್ತಾ? A1 ಬರುತ್ತಾ? ಕರೆಕ್ಟ್ ಸೇಮ್ ಇದೆಯಾ? ಹಾಂ, ಸೇಮ್ ಇದೆ. ಇನ್ನೆಲ್ಲ ಉಲ್ಟಾ ಇದ್ದಾವೆ, ಅಲ್ಲಾಗಲ್ಲ. ಮತ್ತು ಇದನ್ನೇ ಹೇಳು ನೆಕ್ಸ್ಟು. ದಿಸ್ ಒನ್ ಫಸ್ಟ್ ಒನ್, ಇಲ್ಲಿ ಪ್ಲಸ್ ಇದೆ ಬಟ್ ಇಲ್ಲಿ ಪ್ಲಸ್ಸು ದೊಡ್ಡದಾಯಿತು. ಇಲ್ಲಿ ಟ್ರಯಾಂಗಲ್ ಇದೆ, ಇಲ್ಲಿ ಟ್ರಯಾಂಗಲ್ ದೊಡ್ಡದಾಗಬೇಕು. ಸೊ ಇದು B1 2, ಬಟ್ ಇದರಲ್ಲಿ ಟ್ರಯಾಂಗಲ್ ಚಿಕ್ಕದಾಗಿದೆ, ಅದಕ್ಕೆ ಫಸ್ಟ್ ಒನ್ ಆನ್ಸರ್. ಯಾಕೆಂದರೆ ದೊಡ್ಡದಾಗಿರ್ಬೇಕು ಪಕ್ಕದಲ್ಲಿ. ಕರೆಕ್ಟಾ? ಕರೆಕ್ಟಾ? 100%. ಟ್ರಯಾಂಗಲ್ ಚಿಕ್ಕದು ದೊಡ್ಡದು ಇವೆರಡು ಸೇಮ್ ಸೈಜ್ ಇದ್ದಾವೆ, ಹಂಗಾರೆ ಆಗಲ್ಲ. ಓಕೆ, ಇದನ್ನ ಹೇಳ್ರಪ್ಪ. 1000% ಇದನ್ನ ಹೇಳ್ರಿ ಇವಾಗ. 7th ಒನ್ 1000%. ಥರ್ಡ್ ಒನ್ ಎಲ್ಲಿ ಹುಡುಕ್ಬೇಕು ಇವಾಗ? ನೀಟಾಗಿ ಇಲ್ಲಿ ಬರ್ಬೇಕು, ಕಾರ್ನರ್ ಅಲ್ವಾ? ನೋಡು, ಇವೆರಡು ಜಾಯ್ನ್ ಆಗಿದೆ. ಹಂಗೆ ಇವೆರಡು ಏನಾಗಬೇಕು? ಇಲ್ಲಿಂದ ಇದು ಜಾಯ್ನ್ ಆಗಬೇಕು, ಇಲ್ಲಿಂದ ಹೋಗಿ ಸೆಂಟ್ರಿಗೆ ಹೋಗ್ಬೇಕು. ಹೋಯ್ತಾ? ಒಂದು ಲೈನ್ ಆಯಿತು, ಇದರಿಂದ ಈ ಲೈನ್ ಹೋಯ್ತು. ನೆಕ್ಸ್ಟ್ ಎರಡನೇದು ಯಾವುದು? ಇಲ್ಲಿದೆ ಲೈನು, ಇದು ತಾನೇ ಈ ಲೈನು, ಇದರಿಂದ ಇದು ಹೋಯ್ತು. ಇನ್ನೊಂದು ಸೆಂಟ್ರಿಗೆ, ಇಲ್ಲಿ ನೋಡಿ, ಇಲ್ಲಿ ಸೆಂಟ್ರ್ ಇದೆ, ಇಲ್ಲಿ ಸೆಂಟ್ರಿಗೆ ಬರಬೇಕಲ್ವಾ? ಇಲ್ಲಿಂದ ಇಲ್ಲಿ ಒಂದು ಕಟ್ ಆಗಬೇಕು, ಆಮೇಲೆ ಹಿಂಗೆ ಹೋಗ್ಬೇಕು. ಕರೆಕ್ಟಾ? ತಲೆಗೆ ಹೋಯ್ತು ಏನಾದರೂ? ಇಲ್ಲಿ ನೋಡಿ ರಜಾ, ಇಲ್ಲಿ ಏನಿದಾವಲ್ಲ ಇದ್ರದ್ದು ಇವೆರಡು ಸೇಮ್ ಇದಾವ. ಹಾಗಾದ್ರೆ ಇವೆರಡು ಸೇಮ್ ಆಗಬೇಕಾ? ಇವೆರಡು ಸೇಮ್ ಆಗಬೇಕು ಅಂದರೆ ಫಸ್ಟು ಸೆಂಟರ್ಗೆ ನೋಡು. ಸೆಂಟರ್ ಇಲ್ಲಿಂದಲ್ವಾ? ಸೆಂಟರಿಂದ. ಸೊ ಈ ಸೆಂಟ್ರಿಂದ ಈ ಸೆಂಟ್ರಿಗಲ್ವಾ? ಈ ಸೆಂಟ್ರಿಗೆ ಹೋದಾ? ಆಮೇಲೆ ಇದು ನೋಡು ಪಕ್ಕದಲ್ಲಿ ಮಿಡಲ್ಲಿ ಕಟ್ ಆಯಿತು, ಹಿಂಗೆ ಬಂತು. ಹಾಗಾದ್ರೆ ಇದು ಮಿಡಲ್ಲಿ ಕಟ್ ಆಗಬೇಕು, ಹಿಂಗೆ ಹೋಗ್ಬೇಕು ಅಲ್ವಾ? ಕರೆಕ್ಟಾ? ಹಿಂಗೆ ಗಳಿಸ್ಕೊ. ಇವಾಗ ಯಾವುದಿದೆ ನೋಡು ಮಿಡಲ್ಲಿ ಕಟ್ಟ ಹೋಗೋದು ಇರೋದು? ಇದಾಗಲ್ಲ, ಇದು ಎರಡಿದೆ ಆನ್ಸರು. ಆಯ್ತಾ? ಆದರೆ ಇಲ್ಲೇ ಲೈನು ಹಿಂಗೆ ಒಳಗಡೆ ಅಂತ ಈ ಲೈನ್ ನನಗೆ ಬೇಕಾಗಿಲ್ಲ. ಕರೆಕ್ಟಾ? ಇಲ್ಲಿ ಕನೆಕ್ಟೇ ಇಲ್ಲ ನೋಡಿ, ಈ ಮೂರು ಕಾರ್ನರ್ ಕನೆಕ್ಟ್ ಇಲ್ಲ. ಹಾಗಾದ್ರೆ ಇದು ಆನ್ಸರು ಆಗಲ್ಲ. ಆನ್ಸರು ಮೂರನೇದು. ಕೆಳಗೆ ಏನಾದರೂ ಓಕೈತಾ? ಅರ್ಥ ಹಾಕಿದೆಯಾ? ಅದಕ್ಕೆ ಎಡ್ಜ್ ನೋಡಬೇಕು. ಎಡ್ಜ್ಗಳು, ಕಾರ್ನರ್ಗಳು ಇವೇ ಆನ್ಸರು. ನೋಡಿಲ್ಲಿ, ಇದರಲ್ಲಿ ಇಲ್ಲಿ ಲೈನ್ ಹೋಗಿದೆ, ಇಲ್ಲಿ ಲೈನ್ ಹೋಗಿದೆ, ಇಲ್ಲಿ ಲೈನ್. ಹಂಗಾದ್ರೆ ಇಲ್ಲಿ ಲೈನ್ ಹೋಗ್ಬೇಕಾ? ಹುಡುಕಿ ಎಲ್ಲೆಲ್ಲಿದೆ, ಎಲ್ಲದ್ರಾಗೂ ಲೈನ್ ಇದೆ. ಕರೆಕ್ಟಾ? ಹಾಂ, ಇಲ್ಲಿ ನೋಡು, ಇಲ್ಲಿ ಹೇಗಿದೆಯಲ್ಲ ಇದೇ ಥರ ಪಕ್ಕದಲ್ಲಿ ಇದೆಯಾ? ಕರೆಕ್ಟ್ ತಾನೆ? ಸೇಮ್ ಹಂಗೆ ಇದೆ. ಮತ್ತು ಇದು ಏನಾಗಬೇಕು? ಸೇಮ್ ಬರಬೇಕು. ಕ್ರಾಸ್ ಇಂಟು, ಎಲ್ಲಿದೆ ಇಂಟು? ಇಲ್ಲಿ ಇಂಟು ಇದೆ, ಆದರೆ ಇಲ್ಲಿ ಲೈನ್ ಹೋಗಿದೆ, ಇಲ್ಲಿ ಲೈನ್ ಬರಬೇಕಾಗಿತ್ತು. ಇದು ಆನ್ಸರ್ ಆಗಲ್ಲ, ಇದು ಆನ್ಸರ್ ಆಗಲ್ಲ. ಇವೆರಡರಾಗ ಆನ್ಸರು. ಕರೆಕ್ಟಾ? ಹಾಂ, ಆದರೆ ಅದರಲ್ಲಿ ಸ್ಟ್ರೈಟ್ ಲೈನ್ ಇಲ್ಲ, ಇದರಲ್ಲಿ ಸ್ಟ್ರೈಟ್ ಲೈನ್ ಇದೆ, ಅದಕ್ಕೆ ಇದು ಆನ್ಸರ್ ಆಗಲ್ಲ. ಆನ್ಸರು ಥರ್ಡ್ ಒನ್. ಅರ್ಥ ಹಾಕಿದೆಯಾ? ಡೌಟ್ ಇದೆಯಾ ಎಲ್ಲಾದರೂ? ಹೇಳ್ತೀರಾ ನೆಕ್ಸ್ಟ್ ಆನ್ಸರು? ಪ್ಯಾಟ್ರನ್ ಕಂಪ್ಲೀಟ್. ಹಾಂ, ಹೇಳ್ರಪ್ಪ. ಇದರಲ್ಲಿ 4 ಇದೆ, ಒಂದು ಖಾಲಿ ಜಾಗ ಇದೆ. ಆ ಖಾಲಿ ಜಾಗದಲ್ಲಿ ಯಾವ್ದು ಫಿಟ್ ಆಗುತ್ತೆ ಅಂತ. ಫಸ್ಟ್ ಒನ್ ಫಿಟ್ ಆಗುತ್ತಾ? ನೋಡು, ಇಲ್ಲಿ ಇವೆರಡು ಸೇಮ್ ಇದೆ, ಹಂಗಾದ್ರೆ ಇವೆರಡು ಸೇಮ್ ಇರಬೇಕಲ್ವಾ? ಆನ್ಸರು ಒಂದೇದು. ಏನಾದ್ರು ಡೌಟ್ ಇದೆಯಾ? ಮುಂದೋಗ್ಲಾ? ಓಕೆ, ತಡಿ, ಅವ್ರಿಗೆ ಹೇಳಕ್ ಬಿಡಲಿ. 10ನೇದು ಇದನ್ನ ಟ್ರೈ ಮಾಡ್ತೀರಾ? ಹೇಳ್ರಿ. 4 ಇದೆ, ಇದ್ರಾಗ ಒಂದು ಭಾಗ ಮಿಸ್ ಆಗಿದೆ. ಆ ಭಾಗದಲ್ಲಿ ಮಿಸ್ ಆಗಿರೋದು ಯಾವುದು ಅಂತ ಹುಡುಕ್ಬೇಕು. ಯಾವುದು? ಡಿ, ABCD ಯಾವುದು? ಅಬ್ಸರ್ವ್ ಮಾಡು. ಹಾಂ, ಡಿ ನೋಡಿಲಿ, ಇಲ್ಲಿಂದ ಕಂಟಿನ್ಯೂ ಆಗ್ಬೇಕಾನೆ. ಮತ್ತು ಇಲ್ಲಿಂದ ಕಂಟಿನ್ಯೂ ಆಗ್ಬಿಟ್ಟು ಹಿಂಗೆ ಹೋಗ್ಬೇಕು ಲೈನು, ಈ ಥರ. ಕರೆಕ್ಟಾ? ಈ ಥರ ಹೋಗ್ಬೇಕು. ಬಟ್ ಇಲ್ಲಿ ಕೆಳಗಡೆ ಇದೆ, ಇದಾಗಲ್ಲ. ಇದು ಕೆಳಗಡೆ ಇದೆ, ಇದಾಗಲ್ಲ. ಇವೆರಡರಾಗ ಒಂದು ಆನ್ಸರ್. ಆಯ್ತಾ? ಇಲ್ಲಿ ನೋಡು. ಹಾಂ, ABCD ಯಾವ್ದಾರು ನೋಡೋಣ ಫಸ್ಟ್. ಓಕೆ, ಹೇಳ್ರಿ. ಇದೆ ಆನ್ಸರ್. ಯಾವ್ದು ಆನ್ಸರು? ಸೊ ಇಲ್ಲಿಂದ ಮೇಲೆ ಹೋಗ್ಬೇಕಲ್ವಾ? ಸೊ ಹಿಂಗೆ ಮೇಕ್ ಹೋಗ್ಬೇಕು. ಇವೆರಡು ಆನ್ಸರ್ ಆಗಲ್ಲ. ಅದರಲ್ಲಿ C ಮತ್ತು D ಅಲ್ಲಿ ಇಲ್ಲಿ ಟ್ರಯಾಂಗಲ್ ಇದೆ, ಚೆಕ್ ಮಾಡ್ಕೋಬೇಕು. ಟ್ರಯಾಂಗಲ್ ಇದು ಹತ್ರಕ್ಕಿದೆ, ಇಲ್ಲಿ ಟ್ರಯಾಂಗಲ್ ಇಲ್ಲಿ ಹತ್ರಕ್ಕಿದೆ. ಬಟ್ ಇಲ್ಲಿ ಟ್ರಯಾಂಗಲ್ ಕೊನೆಗಿದೆ, ಇಲ್ಲಿಂದ ಬರಬೇಕಲ್ವ ಟ್ರಯಾಂಗಲ್ಲು. ಹಾಗಾದರೆ D1. ಕರೆಕ್ಟಾ? ಇದು ಮುಂದೆ ಹೋಗ್ಲಾ? ಡೌಟ್ ಇದೆಯಾ? ಎಲ್ಲಾದರೂ ಡೌಟ್ ಇದೆಯಾ? 10 ಕ್ವಶನ್ ಮಾಡಿದ್ದೀನಲ್ವಾ? ಪ್ರೀವಿಯಸ್ ಇಯರ್ದು ಒಂದು ಕ್ವಶನ್ ಮಾಡ್ತೀನಿ, ನೋಡೋಣ. ಪ್ರೀವಿಯಸ್ ಇಯರ್ ಅವು ಲಾಸ್ಟ್ ವರ್ಷ ಯಾವ್ಯಾವ ಕೇಳಿದ್ರಲ್ಲ ಅವನೊಂದು ಸ್ವಲ್ಪ ಕ್ವಶನ್ ಮಾಡ್ತೀನಿ 52ನೇದಿಂದ. ಸೊ ಇಲ್ಲಿ ಚೆಕ್ ಮಾಡು, ಇದು ಯಾವಾಗ ಕೇಳಿದ್ರು ಅಂದರೆ 2021ರಲ್ಲಿ ಕೇಳಿದ್ರಿ ಕ್ವಶನ್. 2021 2021
ಸೊ ಇವಾಗ ಅಬ್ಸರ್ವ್ ಮಾಡ್ರಿ ಇಲ್ಲ ಯಾವ್ದಾಗ್ಬೋದು ಆನ್ಸರು ನೋಡು, ಇವೆರಡು ಸೇಮ್ ಇದಾವ, ಹಾಗಾದ್ರೆ ಇವೆರಡು ಸೇಮ್ ಇರಬೇಕು, ಕರೆಕ್ಟಾ? ಸೊ ಇಲ್ಲಿ ಲೈನ್ ಬಾ, ಲೈನ್ ಡಿ ಅಂತ ಇಲ್ಲೇ ನೋಡ್ಕೊಂಬಿಟ್ಟು ಹೇಳ್ಬಿಟ್ರಾ ಗೊತ್ತಾಗುತ್ತೆ ಯಾವುದು ಅಂತ. ಸೊ ಇವೆರಡು ಸೇಮ್. ಇವಾಗ ನೋಡಿ, ಇದು ಲಾಸ್ಟಿಗೆ ಇಲ್ಲಿಂದ ಒಂದು ಲೈನ್ ಇದೆ, ಹಾಗಾದ್ರೆ ಇದು ಲೈನು ಕಂಪ್ಲೀಟ್ ಆಗಬೇಕು, ಆಯ್ತಾ? ನೆಕ್ಸ್ಟ್ ಇಲ್ಲಿಂದ ಹಿಂಗಿದೆ, ಸೊ ಇಲ್ಲಿಂದ ಬರ್ಬೇಕು, ಹಿಂಗೆ ಬಂತಾ? ಫಸ್ಟ್ ಹುಡುಕಿ ಎಲ್ಲೆಲ್ಲಿದೆ ಅಂತ. ಆನ್ಸರ್ ಇದಾಗಲ್ಲ. ಯಾಕೆ ಇವೆರಡು ಆಗಲ್ಲ ನೋಡು, ಇದು ಬಂದ್ಬಿಟ್ಟು ಕೊನೆಗೆ ಇಲ್ಲಿ ಬಂದ್ಬಿಡುತ್ತೆ, ಆದ್ರೆ ಇಲ್ಲಿ ಕೊನೆ ಇಲ್ಲ, ಕರೆಕ್ಟಾ? ಈ ಕೊನೆಗೆ ಬರಬಾರ್ದು, ಇಲ್ಲಿ ಜಾಗ ಇದೆ, ಇಲ್ಲಿ ಕರೆಕ್ಟಾ? ಇಲ್ಲಿ ಜಾಗ ಇದೆ, ಇಲ್ಲಿ ಜಾಗ ಇಲ್ಲ, ಮತ್ತೆ ಇವೆರಡು ಆನ್ಸರ್, ಇವೆರಡ್ರಾಗ ಒಂದು ಆನ್ಸರು. ಮತ್ತೆ ಅಲ್ಲಿ ನೋಡು ಸಿ ಅಲ್ಲಿ ಲೈನ್ ಇದೆ, ಕರೆಕ್ಟಾ? ಇಲ್ಲಿ ಲೈನ್ ಇಲ್ಲ, ಇಲ್ಲಿ ಲೈನ್ ಇದೆಯಲ್ಲಾದ್ರೂ ಇಲ್ಲ, ಹಾಗಾದ್ರೆ C1 ಆಗಲ್ಲ, ಉಳಿದ ಯಾವುದು ಡಿ, ಕರೆಕ್ಟಾ? ಅಬ್ಸರ್ವ್ ಮಾಡಬೇಕು ನೀಟಾಗೆ, ತಪ್ಪಾಕಂಗಿಲ್ಲ. ಇದು ಹೇಳ್ರಿ 2000 ಯಾವಾಗ ಕೇಳಿದ್ರಿ ಕ್ವಶನ್? ಇದು 2008 ಅಲ್ಲಿ 2008ರಲ್ಲಿ ಕೇಳಿದ್ರಿ ಕ್ವಶನ್. ಹೇಳ್ತೀರಾ ಆನ್ಸರು? 4th ಒನ್ ಎಷ್ಟು ಶಾರ್ಪ್ ಆಗಿದ್ದೀರಾ? ಹಾಂ, ಇವೆರಡು ಸೇಮ್ ಇದೆ, ಹಾಗಾದ್ರೆ ಇಲ್ಲೊಂದು ಲೈನ್ ಇದೆ, ಎಲ್ಲದ್ರಲ್ಲಿ ಲೈನ್ ಇದೆ, ಇಲ್ಲೊಂದು ಲೈನ್ ಹೋಗ್ಬೇಕು, ಹುಡುಕಿ ಎಲ್ಲಿದೆ ಲೈನ್ ಕೆಳಗಡೆ. ಥರ್ಡ್ ಒನ್ ಆಗುತ್ತಲ್ಲ, ಇದಾಗಲ್ಲ, ಥರ್ಡ್ ಒನ್ ಆಗುತ್ತಲ್ಲ, ಆದ್ರೆ ಥರ್ಡ್ ಒನ್ ಮೇಲಕ್ಕೆ ಹೋಗಿತ್ತಲ್ವಾ, ಇಲ್ಲಿದೆ, ಇಲ್ಲಿ ಬರುತ್ತೆ, ಆದ್ರೆ ಇಲ್ಲಿ ಬರಬಾರ್ದು, ಎಲ್ಲಿ ಬರ್ಬೇಕು, ಹಿಂಗೆ ಬರ್ಬೇಕು ಕಟ್ಟು, ಆದ್ರೆ ಇದೆಲ್ಲ. ಸೊ ಆನ್ಸರು 4th ಒನ್ ಕರೆಕ್ಟ್. ನೆಕ್ಸ್ಟ್ ಹೇಳ್ತೀರಾ? ಹೇಳ್ರಪ್ಪ, ಇದನ್ನ ಹೇಳ್ರ. ಯಾವಾಗ ಕೇಳಿದ್ರಿ ಕ್ವಶನ್? ಇದು 2019ರಲ್ಲಿ ಕೇಳಿದ ಕ್ವಶನ್, ಇದು 2019. ಹೇಳ್ರಿ, 2019ರಲ್ಲಿ ಕ್ವಶನ್ ಕೇಳಿದ್ರು. C1 ಇದಾಗಲ್ಲ ಆನ್ಸರ್. ಯಾಕೆ? ಇಲ್ಲಿಂದ ಬೋವಂತೆ, ಈ ಸೆಂಟ್ರಿಂದ ಬೋವಂತೆ, ಇದು ಆನ್ಸರು ಆಗಲ್ಲ, ಇದಾಗಲ್ಲ. ಇದು ಸೆಂಟ್ರಿಂದ ಬೋವಂತೆ, ಇದಾಗಲ್ಲ. ಅವೆರಡಲ್ಲಿ ಆಗುತ್ತೆ ಅಲ್ವಾ? ಆದ್ರೆ ಮಿಡ್ಲಲ್ಲಿ ಏನು ಬರಬೇಕು? ಇಲ್ಲಿ ಡಾರ್ಕ್ ನೋಡು, ಇಲ್ಲಿ ಮಿಡ್ಲಲ್ಲಿ, ಇಲ್ಲಿ ಒಳಗಡೆ ಬಂದ್ಬಿಡುತ್ತೆ ಡಾರ್ಕು, ನಮಗೆ ಎಲ್ಲಿರ್ಬೇಕು? ಹೊರಗಡೆ ಇರಬೇಕು. ಆನ್ಸರು C1 ಕರೆಕ್ಟ್. ಓಕೆ, ನೆಕ್ಸ್ಟ್ ಇದನ್ನ ಹೇಳ್ರಿ. 2000 ಯಾವಾಗ ಕೇಳಿದ್ರಿ ಕ್ವಶನ್ನು? C1 56 2016 ಕೇಳಿದ್ರಿ ಕ್ವಶನ್, ಹೇಳ್ರಿ. ಇದು 56 ಕ್ವಶನ್, ಇದು ಹೇಳ್ರಿ. ಸಿ ಹಾಕೊಂಡ್ರಾ ಕರೆಕ್ಟಾಗೆ? ಸಿ ಹಾಕೊಂಡ್ರಾ? D1 ಸಕ್ಕತ್ತ ಸಿ ಹಾಕೊಂಡ್ರಾ? D1 ಹೇಳ್ದನ್ ಗುಡ್ ನೈಟ್ ಹೇಳು, ಮಕ್ಕಂಬಿಡು. ಇಲ್ಲಿ ನೋಡಿಲಿ, ಇಲ್ಲಿ ಡಾಟ್ ಇದೆ, ಹಾಗಾದ್ರೆ ಇದ್ರ ಆಪೋಸಿಟ್ ಇರೋ ಡಾರ್ಕ್ ಇರಬಾರ್ದು, ಏನಿರ್ಬೇಕು? ಲೈನ್ ಇರಬೇಕು. ಹುಡುಕು ಲೈನ್ ಎಲ್ಲಿದೆ? ಇದು ಆನ್ಸರ್ ಆಗಲ್ಲ, 3ರಲ್ಲೂ ಲೈನ್ ಇದೆ, ಕರೆಕ್ಟಾ? ಇಲ್ಲಿ ಹೇಗಿದೆಯಲ್ಲ, ಇಲ್ಲೂ ಹಂಗೆ ಇರಬೇಕು ಕೊನೆಗಲ್ವಾ? ಸೊ ಹಿಂಗೆ ಸ್ಕ್ವಯರ್ ಇರಬೇಕು, ಅದ್ರ ಜೊತೆ ಡಾಟ್ ಇರಬೇಕು. ಎಲ್ಲಿದೆ ಸ್ಕ್ವಯರ್ ಡಾಟು? ಇಲ್ಲಿ 2 ಲೈನ್ ಇದೆ, ಇಲ್ಲಿ 1 ಲೈನ್ ಇದೆ, ಇದಾಗಲ್ಲ. ಇದರಲ್ಲಿ ಇವೆರಡು ನೋಡೋಕೆ ಸೇಮ್ ಇದೆ, ಏನೋ ಪ್ರಾಬ್ಲಮ್ ಆಗಿದೆ ಇಲ್ಲಿ, ಇದ್ರ ಮಿಸ್ಟೇಕು, ಏನದು ಪ್ರಿಂಟಿಂಗ್ ಮಿಸ್ಟೇಕು. ಸೊ ಇವೆರಡರಾಗ ಯಾವ್ದಾರು ಒಂದು ಆನ್ಸರ್ ಆಗ್ಬೋದು. ಯಾಕೆ ಅಂದರೆ ಕರೆಕ್ಟಾಗಿ ಲೈನ್ ಇಲ್ಲ. ಹೆಂಗಿರ್ಬೇಕು ಲೈನ್? ಇದು ಆ್ಯಕ್ಚುಲಿ ಹೆಂಗಿರಬೇಕು ತೋರಿಸ್ತೀನಿ ನೋಡಿ ಹೆಂಗಿರಬೇಕು ಅಂತ. ನಂದು ಡಿಜಿಟಲ್ ಬೋರ್ಡ್ ಆಗಿರೋದ್ರಿಂದ ನನಗೆ ಈಸಿ, ನನಗೆ ಆನ್ಸರ್ ಕಂಡುಹಿಡಿಯೋದು ಈಸಿ, ಆಯಿತಾ? ಆದರೆ ಬೇರೆ ಕಡೆ ಎಲ್ಲೂ ಈ ಥರ ಮಾಡೋಕ್ಕೆ ಬರಲ್ಲ. ಬೇರೆ ಕಡೆ ನೀವು ಮಾಡಬೇಕು ಅಂದರೆ ಹಿಂಗೆ ತೆಗೆಸ್ಬಿಟ್ಟು ತೆಗೆದ್ಬಿಟ್ಟು ಹಿಂಗೆ. ಓಕೆ ಡಾನ್? ಯಾವ್ದು ಬರುತ್ತೆ ಆನ್ಸರು? ಸದ್ಯಕ್ಕೆ B ಮತ್ತು C ಬರುತ್ತೆ, ಕರೆಕ್ಟಾ? ಅರ್ಥ ಆಯ್ತಾ? ಏನೋ ಡೌಟ್ ಇದೆಯಾ? ಮುಂದೆ ಹೋಗ್ಲಾ? ವೆಪನ್ ಇದು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಕೊಡ್ತೀನಿ ತಡ್ರಿ ಸರಿಯಾಗಿ ನಿಮಗೆ. 2019ರಲ್ಲಿ ಕೇಳಿದ್ರು, ಇದನ್ನ ಮಾಡ್ರಿ ನೋಡೋಣ. A1 B1 C1. ಸೊ ಇದರಲ್ಲಿ ನೋಡಿದರೆ ಯಾವ ಇವೆರಡು ನೋಡೋಕೆ ಸೇಮ್ ಇದ್ದಾವೆ, ಹಾಗಾದ್ರೆ ಇವೆರಡು ಸೇಮ್ ಇರಬೇಕಲ್ವಾ? ಸೊ ನಾನೇನು ಮಾಡ್ತೀನಿ, ಇವೆರಡು ನೋಡೋಕೆ ಸೇಮ್ ಯಾವುದು ಕಟ್ ಮಾಡ್ತೀನಿ, ಇದೇ ಥರ ಪಕ್ಕದಲ್ಲಿರಬೇಕು. ಕಟ್ ಮಾಡಿಬಿಟ್ಟು ಪಕ್ಕಕ್ಕೆ ಇಡ್ತೀನಿ ಅಷ್ಟೇ. ಅದೇ ನನ್ನ ಆನ್ಸರು. ಕಟ್ನ ಇಟ್ಟೆ, ಸಾಕತ್ತಾಗಿದೆ. ಹೇಳಿ ಯಾವುದು ಆನ್ಸರು? A1 ಕರೆಕ್ಟಾ? ಡೌಟ್ ಇದೆಯಾ? ಇದು ಹೇಳ್ರಪ್ಪ ಇವಾಗ ಲಾಸ್ಟ್ ಒನ್. ಇದು ಯಾವಾಗ ಕೇಳಿದ್ರು? 2008ರಲ್ಲಿ ಕೇಳಿದ್ರು. ಇನ್ನು 2 ಕ್ವಶನ್ ಮಾಡೋಣ. ಇನ್ನು 2 ಕ್ವಶನ್.
ABCD1 ಹೇಳಿ ಯಾವುದು? C1 C1 D1 ಯಾವುದು? ಇಲ್ಲಿ ಯಾವುದು 4 ಫಿಗರೇ ಇಲ್ಲಲ್ಲ, ಇದ್ರಲ್ಲಿ 4 ಫಿಗರೇ ಇಲ್ಲ ನೋಡು, ಇದ್ರ 4 ಫಿಗರೇ ಇಲ್ಲಲ್ಲ, ಸರಿಯಾಗಿ ಕೊಟ್ಟವ್ರೆ. ಇದೇನಾಗಬೇಕು ಅಂದರೆ ಫಿಗರ್ ಕಂಪ್ಲೀಟ್ ಅಂದರೆ ಮುಂದಕ್ಕೆ ಹೋಗ್ಬಿಟ್ಟು ಹಿಂಗೆ ಬರಬೇಕು. ಎಲ್ಲಿದೆ? C1 ಅದ್ರ ಹುಡುಕಿದ್ದೀರಾ ಆನ್ಸರ್. ಓಕೆ ಡನ್. ಇದು ಹೇಳ್ರಿ, ಚೆನ್ನಾಗಿದೆ ಕ್ವಶನ್. ಯಾವುದು? 2016 ಕೇಳಿದ ಕ್ವಶನ್. ಹೇಳ್ರಿ ಇದು. ಹೇಳ್ರಿ ಬೇಗ. ಇಲ್ಲಿ ಹೆಂಗಿದೆಯಲ್ಲ ಸೇಮ್ ಅದ್ರ ಆಪೋಸಿಟ್ ಇದೆ ತಾನೆ, ಕರೆಕ್ಟಾ? ಹಾಗಾದ್ರೆ ಇವೆರಡು ಆಪೋಸಿಟ್ ಇರಬೇಕಾ? ಆಪೋಸಿಟ್ ಇದ್ರೆ ನಾನು ಏನು ಮಾಡ್ತೀನಿ, ಇದನ್ನ ಕಟ್ ಮಾಡ್ಕೊಬಿಟ್ಟು ಆಪೋಸಿಟ್ ನೋಡ್ತೀನಿ ಯಾವ್ದು ಬರುತ್ತೆ ಅಂತ. ಹಿಂಗೆ ಕಟ್ ಮಾಡ್ಕೊಂಡು ಹಿಂಗೆ ಹಾಕ್ಕೊಂಡು ಇದನ್ನು ತಗೊಂಡು ಇಲ್ಲಿಗೆ ಸೇರಿಸಿ ಹಿಂಗಿದೆ. ಯಾವುದು? ಕರೆಕ್ಟಾ? ಓಕೆ ಡನ್. ಹೇಳ್ರಿ ಇದೊಂದು ಲಾಸ್ಟ್ 61ನೇದು. ಯಾವ ಇದು? 2008 ಕೇಳಿರೋ ಕ್ವಶನ್ ಇದೆ. 2008 ಬೇಗ ಲಾಸ್ಟ್ ಬೇಗ 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 ಬೇಗ. ಯಾವುದು? ಯಾವುದೂ ಇಲ್ಲ, ಯಾವುದೂ ಇಲ್ಲ, ಯಾವುದೂ ಇಲ್ಲ, ಇದರಲ್ಲಿ ಯಾವುದೂ ಆಗಲ್ಲ. ಇಂಪಾಸಿಬಲ್. ಇದು ಯಾವುದೋ ಕ್ವಶನ್ ತಪ್ಪಿದೆ. ಓಕೆ ಮುಗಿತಾ ಎಲ್ಲ ಇದು? ಇನ್ಯಾವ್ದಾರ ಇದೆಯಾ? ಇನ್ನೊಂದು ಕ್ವಶನ್ ಹೇಳ. ಇದು ಯಾವುದಪ್ಪ? ಎರಡು ಸಲ ಕೇಳವ್ರೆ. 2017ರಲ್ಲಿ 2005ರಲ್ಲಿ. ಹೇಳ್ರಿ ಮತ್ತಿದು ಬೇಗ ಬೇಗ. ಹಾಂ ಫಸ್ಟ್ ಒನ್ನಾ? ಸೊ ಯಾವ್ಯಾವ ಸೇಮ್ ಇದ್ದಾವೆ? ಇದ್ರ ಆಪೋಸಿಟ್ ಸೇಮ್ ಇದೆ, ಹಾಗಾದ್ರೆ ಇದ್ರ ಆಪೋಸಿಟ್ ಸೇಮ್ ಇರಬೇಕಲ್ಲ. ಮತ್ತು ಕಟ್ ಮಾಡ್ಕೊಂಡು ನೀಟಾಗೆ ಕಟ್ ಮಾಡ್ಕೊತೀನಿ, ತಗೊತೀನಿ. ಥರ್ಡ್ ಒನ್ ಯಾವ್ದಾರ ಹೇಳ್ರಿ. ಸೊ ಇದನ್ನ ಹಿಂಗೆ ಉಲ್ಟಾ ಹಿಡ್ಕೊತೀನಿ, ಕರೆಕ್ಟಾಗೆ ಅಬ್ಸರ್ವ್ ಮಾಡಿರಿ. ಇನ್ನು ತಗೊಂಡು ಹೋಗ್ತೀನಿ, ಇಲ್ಲಿ ಜೋಡಿಸ್ತೀನಿ. ಯಾವುದಿದೆ ಅಂತ ಹೇಳ್ರಿ. ಹೇಳ್ರಪ್ಪ ಯಾವುದು? ಚುಕ್ಕಿ ಚುಕ್ಕಿ ಯಾವ್ಯಾವ ಆಗಲ್ಲ ಅಂತ ಹೇಳ್ರಿ. ಆಗಲ್ಲ, ಇದಾಗಲ್ಲ, ಇದಾಗಲ್ಲ, ಇವೆರಡ್ರಾಗ ಆಗುತ್ತೆ. ಇಲ್ಲಿ ನೋಡು, ಇಲ್ಲಿ ಇದ್ರ ಮ್ಯಾಟ್ರ ಏನಂದ್ರೆ ಇಲ್ಲಿ ಚಿಕ್ಕದು ದೊಡ್ಡದು ನೋಡ್ಬೇಕಲ್ವಾ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹಿಂದೆಗಡೆ ದೊಡ್ಡದಿದೆ, ಮುಂದೆ ಚಿಕ್ಕದಾಗಿದೆ. ಹಾಗಾದ್ರೆ ಇದೇ ಬರುತ್ತೆ ಆನ್ಸರ್, ಇದೇ ಬರುತ್ತೆ. ಅಷ್ಟಕ್ಕೊಂದು ಇಷ್ಟು ಹತ್ತತ್ರ ಕೊಡಲ್ಲ. ಇದು ಪ್ರಿಂಟ್ ಆಗಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇದು ಹೇಳ್ಬಿಡ್ರಿ ಲಾಸ್ಟ್. ಯಾವ ಕ್ವಶನ್ ಇದು? 2000 ಇದು 2017 2005 ಎರಡು ಸಲ ಕೇಳವ್ರಿ. ಇದನ್ನ ಹೇಳ್ರಿ. ಇದು ಈಸಿ ಇದೆ, ಕಷ್ಟ ಇದೆ. ಹಾಂ D1 ಕರೆಕ್ಟಾ? ಹಾಂ ಓಕೆ D1 ಕರೆಕ್ಟ್. ಸೊ ಇನ್ನು ಉಳಿದೆಲ್ಲ ನೀವು ಮಾಡ್ತೀರಾ? 75 ಕ್ವಶನ್ ಅದಾವ ಟೋಟಲು. ಇಲ್ಲಿಗೆ 3 ಚಾಪ್ಟ್ರು ಮುಗೀತು. ಆಬ್ಸೆಂಟ್ ಆಗಂಗಿಲ್ಲ. ಇನ್ನು ಯಾರ್ಯಾರು ಜಾಯ್ನ್ ಆಗಬೇಕು ಅಂತ ಇದ್ದೀರಾ? 31ಕ್ಕೆ ಅಪ್ಲಿಕೇಶನ್ ಡೇಟು. ಸೊ ಅಷ್ಟರೊಳಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ನಾಳೆ ನೀವು ಎತ್ಕೊಂಬರ್ರಿ ಅಪ್ಲಿಕೇಶನ್ನು. ನಾಳೆ ಅಪ್ಲಿಕೇಶನ್ ಎತ್ಕೊಂಬಂದರೆ ಎಲ್ಲರದ್ದು ಅಪ್ಲೈ ಆಗಿದೆಯಾ? ಹಾಂ ಆಯಿತು, ಹಾಕ್ತೀವಿ. ಹಾಕ್ತೀವಿ ಹೇಳ್ಬೇಡ, ಹಾಕ್ತೀವಿ. ಆಯಿತಾ, ಫೋನ್ ಹಾಕ್ತಾರೆ. ಡನ್. ಇನ್ನು ಉಳಿದೆಲ್ಲ ನೀವು ಮಾಡ್ತೀರಾ? ಓಕೆ ಡನ್. ಸಿ ಯು. ಸೊ ಲಾಸ್ಟ್ ಮೇಲೆ ಕೂತ್ಕೊಳ್ರಿ. ಪೇಪರ್ ಕೊಡ್ತಾರೆ, ಸಾಲ್ವ್ ಮಾಡಿರಿ. ನೀಟಾಗಿ ಇಟ್ಕೋಬೇಕು, ಪಿನ್ ನೋಡ್ಕೊಂಡು. ಅಲ್ಲೊಂದು ಇಲ್ಲೊಂದು ಎಸ್ತೆ ಅಂದರೆ ಅದೇ ನೀವು ಮೆಟೀರಿಯಲ್ ಓದೋಕ್ಕೆ. ಆಯಿತಾ? ಕೊನೆ ತನಕ ಅದನ್ನೇ ಹಿಡ್ಕೊಂಡಿರ್ಬೇಕು. ಡನ್. ಹಾಂ